ಮಲೆನಾಡಿನ ಮಧ್ಯೆ ಇರುವ ಒಂದು ಪುಟ್ಟ ಹಳ್ಳಿಯಲ್ಲಿ ರಮೇಶ್, ಅವನ ಹೆಂಡತಿ ಲಕ್ಷ್ಮಿ ಮತ್ತು ಅವರಿಬ್ಬರು ಮಕ್ಕಳು ವಾಸಿಸುತ್ತಿದ್ದರು. ರಮೇಶ್ ಪ್ರತಿದಿನ ಗ್ರಾಮದ ಸಾಹುಕಾರನ ಹೊಲದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಕೆಲಸಕ್ಕೆ ಹೋಗಿ ಸೂರ್ಯಾಸ್ತದ ನಂತರ ಮನೆಗೆ ಬರುತ್ತಿದ್ದ. ಆದರೆ ಎಷ್ಟೇ ಕಷ್ಟಪಟ್ಟರೂ ಮನೆಯ ಖರ್ಚುಗಳನ್ನು ನಿಭಾಯಿಸುವುದು ತುಂಬಾ ಕಷ್ಟವಾಗಿತ್ತು. ನಾವು ಬಡವರಾಗಿರಬಹುದು, ಆದರೆ ನಮ್ಮ ಮಕ್ಕಳು ಒಳ್ಳೆಯ ಬದುಕು ಕಟ್ಟಿಕೊಳ್ಳಬೇಕು. ಹೌದು ಲಕ್ಷ್ಮಿ, ನಾನು ಇನ್ನೂ ಹೆಚ್ಚು ದುಡಿತೇನೆ. ಆದರೆ ವಿಧಿಯು ಅವರಿಗೆ ಇನ್ನೂ ದೊಡ್ಡ ಪರೀಕ್ಷೆಯನ್ನು ಇಟ್ಟಿತ್ತು. ಒಂದು ದಿನ ರಮೇಶ್ ಸಾಹುಕಾರನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಟ್ರ್ಯಾಕ್ಟರ್ನಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡನು. ಅವನನ್ನು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ರಮೇಶ್ಗೆ ಕಾಲಿನ ಮೂಳೆ ಮುರಿದಿದೆ. ಕನಿಷ್ಠ 6 ತಿಂಗಳು ಕೆಲಸ ಮಾಡಲು ಸಾಧ್ಯವಿಲ್ಲ. ಆ ಮಾತು ಕೇಳಿದ ಲಕ್ಷ್ಮಿಯ ಕಣ್ಣಲ್ಲಿ ಕಣ್ಣೀರು ತುಂಬಿತು. ದೇವ್ರೇ, ಈಗ ನಮ್ಮ ಕುಟುಂಬ ಹೇಗ್ ಬದುಕ್ತದೆ? ಕೆಲವು ದಿನಗಳ ನಂತರ ಮನೆಯ ಪರಿಸ್ಥಿತಿ ಇನ್ನೂ ಕೆಟ್ಟದಾಯಿತು. ಒಂದು ಸಂಜೆ ಮಕ್ಕಳಿಬ್ಬರೂ ಹಸಿವಿನಿಂದ ಅಳತೊಡಗಿದರು. ಅಮ್ಮ, ಹೊಟ್ಟೆ ತುಂಬಾ ಹಸಿವಾಗಿದೆ, ಏನಾದ್ರೂ ತಿನ್ನಲು ಕೊಡು. ಅಡುಗೆ ಮನೆ ಪಾತ್ರೆಗಳಲ್ಲಿ ಒಂದು ಕಾಳು ಅಕ್ಕಿಯೂ ಇರಲಿಲ್ಲ. ದೇವರೇ, ನನ್ನ ಮಕ್ಕಳ ಹಸಿವು ನೋಡಲಾಗ್ತಿಲ್ಲ. ಆ ರಾತ್ರಿ ಮಕ್ಕಳಿಗೆ ನೀರು ಕುಡಿಸಿ ಮಲಗಿಸಿದಳು. ಮಕ್ಕಳು ಮಲಗಿದ ನಂತರ ಲಕ್ಷ್ಮಿ ಒಬ್ಬಳೇ ಕುಳಿತು ಅತ್ತಳು. ಸಹಾಯಕ್ಕಾಗಿ ಸಾಹುಕಾರನ ಮನೆಗೆ ಹೋದ ಲಕ್ಷ್ಮಿಗೆ ನಿರಾಸೆಯೇ ಎದುರಾಯಿತು. ನಿನ್ ಗಂಡ ಕೆಲ್ಸ ಮಾಡ್ಲಾರ, ನಾನು ಎಷ್ಟು ದಿನ ನಿಮ್ಗೆ ಸಹಾಯ ಮಾಡ್ಲಿ? ಆ ಅವಮಾನದಿಂದ ನೋವಾದರೂ ಲಕ್ಷ್ಮಿ ಒಂದು ಗಟ್ಟಿಯಾದ ನಿರ್ಧಾರ ತೆಗೆದುಕೊಂಡ್ಳು. ಇನ್ನೂ ಯಾರ ಮುಂದೆ ಕೈ ಚಾಚೋದಿಲ್ಲ. ನನ್ನ ಮಕ್ಕಳಿಗಾಗಿ ನಾನು ದುಡಿಯುತ್ತೇನೆ. ಲಕ್ಷ್ಮಿಯ ಪಲಾವ್ ಮತ್ತು ಟೊಮೆಟೊ ಬಾತ್ ತುಂಬಾ ಪ್ರಸಿದ್ಧವಾಗಿದ್ದವು. ನೆರೆಮನೆಯ ಅಜ್ಜಿ ಸ್ವಲ್ಪ ಹಣ ನೀಡಿ ಸಹಾಯ ಮಾಡಿದರು. ಮಗಳೇ, ನಿನ್ನ ಕೈ ರುಚಿ ನಿನ್ನ ಬದುಕನ್ನು ಬದಲಾಯಿಸುತ್ತದೆ. ಆ ಮಾತು ಲಕ್ಷ್ಮಿಗೆ ಹೊಸ ಧೈರ್ಯ ನೀಡಿತು. ಲಕ್ಷ್ಮಿ ಅಜ್ಜಿಯು ನೀಡಿದ ಹಣವನ್ನು ಬಳಸಿ ಒಂದು ಚಿಕ್ಕ ಗಾಡಿಯನ್ನು ಖರೀದಿಸಿ ಪಲಾವ್ ಮತ್ತು ಟೊಮೆಟೊ ಬಾತ್ ಮಾರಾಟ ಆರಂಭಿಸಿದಳು. ಮೊದಲಿಗೆ ಯಾರೂ ಬರಲಿಲ್ಲ. ಆದರೆ ಒಬ್ಬ ಶಾಲಾ ಹುಡುಗ ಪಲಾವ್ ತಿಂದು ಸಂತೋಷದಿಂದ ಹೇಳಿದ, ಅಕ್ಕ, ಇಷ್ಟು ರುಚಿಯಾದ ಪಲಾವ್ ನಾನು ಯಾವತ್ತೂ ತಿಂದಿಲ್ಲ. ಆ ಮಾತು ಲಕ್ಷ್ಮಿಯ ಮೊದಲ ಗೆಲುವಾಗಿತ್ತು. ಹುಡುಗನ ಮಾತಿನಿಂದ ಹೆಚ್ಚು ಜನ ಬರತೊಡಗಿದರು. ಲಕ್ಷ್ಮಿಯ ಕ್ಯಾಂಟೀನ್ ಜನಪ್ರಿಯವಾಯಿತು. ಕೆಲವು ವರ್ಷಗಳ ನಂತರ ಲಕ್ಷ್ಮಿಯ ತಳ್ಳುಗಾಡಿ ದೊಡ್ಡ ಉಪಹಾರ ಹೋಟೆಲ್ ಆಗಿ ಬೆಳೆದಿತ್ತು. ರಮೇಶ್ ಗುಣಮುಖನಾಗಿದ್ದನು. ಇನ್ನು ಮುಂದೆ ನನ್ನ ಮಕ್ಕಳನ್ನು ಯಾವತ್ತೂ ಹಸಿವೆಯಿಂದ ಇರಲು ಬಿಡುವುದಿಲ್ಲ. ಒಂದಿನ ಲಕ್ಷ್ಮಿಯ ಹೊಸ ಉಪಹಾರ ಹೋಟೆಲಿಗೆ ಅದೇ ಸಾಹುಕಾರ ಬಂದ. ಲಕ್ಷ್ಮಿ, ನನ್ನನ್ನು ಕ್ಷಮಿಸು. ನಿನ್ನ ಯಶಸ್ಸು ನೋಡಿ ನನಗೆ ಸಂತೋಷವಾಗಿದೆ. ನನ್ನನ್ನು ಕೆಳಗೆ ತಳ್ಳಿದವರಿಗೆ ಧನ್ಯವಾದಗಳು. ಅವರಿಂದಲೇ ನಾನು ಎದ್ದು ನಿಲ್ಲುವುದನ್ನು ಕಲಿತೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಧೈರ್ಯ ಮತ್ತು ಪರಿಶ್ರಮ ಇದ್ದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಒಮ್ಮೆ ಹಸಿವಿನಿಂದ ಕಣ್ಣೀರು ಸುರಿಸಿದ್ದ ಆ ಕುಟುಂಬ ಇಂದು ಸಂತೋಷದಿಂದ ಬದುಕುತ್ತಿತ್ತು. ಜೀವನವು ಅವರಿಗೆ ಅನೇಕ ಪರೀಕ್ಷೆಗಳನ್ನು ನೀಡಿತು. ಆದರೆ ಲಕ್ಷ್ಮಿಯ ಧೈರ್ಯ, ಪರಿಶ್ರಮ ಮತ್ತು ತನ್ನ ಮಕ್ಕಳ ಮೇಲಿನ ಪ್ರೀತಿ ಎಲ್ಲ ಕಷ್ಟಗಳನ್ನು ಗೆಲ್ಲಿಸಿತು. ನೆನಪಿರ್ಲಿ, ಬಡತನ ಶಾಶ್ವತವಲ್ಲ, ಆದರೆ ಶ್ರಮ ಮತ್ತು ಆತ್ಮವಿಶ್ವಾಸ ಶಾಶ್ವತ ಯಶಸ್ಸಿನ ದಾರಿ. ಕೆಲವೊಮ್ಮೆ ಜೀವನ ನಮ್ಮನ್ನು ಕೆಳಗೆ ತಳ್ಳಬಹುದು, ಆದರೆ ಮತ್ತೆ ಎದ್ದು ನಿಲ್ಲುವ ಧೈರ್ಯ ಇದ್ರೆ ಯಶಸ್ಸು ನಮ್ಮನ್ನು ಹುಡುಕಿಕೊಂಡೇ ಬರುತ್ತದೆ.